ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗುರುವಾರ, ಟೈಮು 5:45 ಆಗಿದೆ. ಇವತ್ತು ತಿಂಡಿಗೆ ರವೆ ಇಡ್ಲಿ ಮತ್ತು ಶೇಂಗಾ ಚಟ್ನಿ ಮಾಡಬೇಕು ಅಂತ ಇದ್ದೀನಿ. ರವೆ ಇಡ್ಲಿ ಮಾಡ್ದೇನೆ ತುಂಬ ದಿನ ಆಗಿತ್ತು, ಅದಕ್ಕೆ ನಿನ್ನೆನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ನಿನ್ನೆ ನೈಟು ಇಡ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಯಾಕಂದರೆ ತುಂಬ ದಿನ ಆಗಿತ್ತು ಅಂತೇಳಿ ಮಾಡಿರಲಿಲ್ಲ ಅಲ್ವಾ, ಯೂಸ್ ಮಾಡಿರಲಿಲ್ಲ. ಅದಕ್ಕೆ ನಿನ್ನೆ ನೈಟ್ ತೊಳೆದಿಟ್ಟಿದ್ದೆ. ಹಾಗೆ ಈಗ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿ ಎದ್ದೇಳುತ್ತಲ್ಲ ಇಡ್ಲಿ ಬೆಂದಾದಮೇಲೆ, ಅದಕ್ಕೆ ಎಲ್ಲ ಪ್ಲೇಟ್ಗಳಿಗೂ ಎಣ್ಣೆ ಹಚ್ಕೊಂಡಿದ್ದೀನಿ. ರವೆ ಇಡ್ಲಿಗೆ ಉದ್ದಿನ ಬೇಳೆನ ನೆನೆಸಿ ರುಬ್ಬಿಟ್ಕೊಂಡಿದ್ದೆ. ಹಾಗೆ ರವಾನ ವಾಶ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ನಿನ್ನೆ ನೈಟೇ ಕಲಸಿಟ್ಟಿದ್ದೆ. ಅದು ಒಂದು 7ರಿಂದ 8 ಗಂಟೆವರೆಗೂ ಹಾಗೆ ಇದ್ದರೆ ಅದು ಚೆನ್ನಾಗಿ ಉದುಗಿ ಬರುತ್ತೆ. ಇವಾಗ ನೋಡಿ ಚೆನ್ನಾಗೇ ಉದುಗಿ ಬಂದಿದೆ. ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ. ನಮ್ಮನೆ ಇಡ್ಲಿ ಕುಕ್ಕರು ಸ್ವಲ್ಪ ಚಿಕ್ಕದಿದೆ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಂಡಿದ್ದೀನಿ. ಒಂದೊಂದು ಪ್ಲೇಟಲ್ಲಿ 4 ಇಡ್ಲಿ ಬೇಯುತ್ತೆ. 4 ಇಡ್ಲಿ ಬೆಂದ್ರೂ ಅದು ದೊಡ್ಡದೇನಿಲ್ಲ, ಚಿಕ್ಕ ಇಡ್ಲಿ ಬೇಯುತ್ತೆ. ಅದ್ರ ಜೊತೆಗೆ 6 ಇದೆ, 6 4 24 ಆಯಿತು. 24 ಇಡ್ಲಿ ಬೇಯುತ್ತೆ. ನಾನು ಇಡ್ಲಿ ದೋಸೆ ಮಾಡಿದ್ದಿನ ಮಧ್ಯಾಹ್ನಕ್ಕೆ ರೈಸ್ ಮಾಡಲ್ಲ. ಅದನ್ನೇ ಇಡ್ಲಿ ಏನು ಮಾಡಿದ್ದೆ ಅಥವಾ ದೋಸೆ ಏನು ಮಾಡಿದ್ದೆ ಅದನ್ನೇ ಮಧ್ಯಾಹ್ನಕ್ಕೆ, ನಾನು ಒಬ್ಬಳೇ ಅಲ್ವಾ ಊಟ ಮಾಡೋದು ಅಂತೇಳಿ ಅದನ್ನೇ ತಿಂತೀನಿ. ಸಂಜೆಗೆ ಅಡುಗೆ ಮಾಡ್ತೀನಿ. ಇವತ್ತು ಕೂಡ ಹಾಗೆ ಮಾಡ್ತೀನಿ. 24 ಇಡ್ಲಿ ಅಂತಂದರೆ ಜಾಸ್ತಿನೇ ಆಗುತ್ತಲ್ಲ, ಮಧ್ಯಾಹ್ನಕ್ಕೂ ಕೂಡ ಅದನ್ನೇ ತಿನ್ಬೋದು ಅಂತೇಳಿ. ಇವಾಗ ಸ್ವಲ್ಪ ಈನೋವನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಆವಾಗಲೇ ಪ್ಲೇಟಿಗೆ ಎಣ್ಣೆ ಹಚ್ಚಿಟ್ಟಿದ್ದೆ ಅಲ್ವಾ, ಇವಾಗ ಇಡ್ಲಿಗೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ತೀನಿ, ಯಾಕಂದರೆ ಅದು ಇನ್ನೂ ಉಬ್ಬಿ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತೀನಿ. ಇನ್ನೂ ಸ್ವಲ್ಪ ಹಾಕ್ಕೋಬೇಕಿತ್ತು ನಾನು, 2-3ಕ್ಕೆ ಜಾಸ್ತಿ ಆಗೋಯಿತು. ಇನ್ನು ಉಳಿದಿರೋ ಪ್ಲೇಟಿಗೆಲ್ಲ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಡ್ತೀನಿ. ಇವಾಗ 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಬೇಯುತ್ತೆ. ರೆಡಿ ಮಾಡ್ಕೊಂಡಿರೋ ಹಿಟ್ಟು ಕರೆಕ್ಟಾಗಿ 6 ಪ್ಲೇಟಿಗೆ ಸರಿಯಾಗಿದೆ, ಜಾಸ್ತಿ ಏನು ಉಳಿದೇ ಇಲ್ಲ. ನೋಡಿ ಪಾತ್ರೆ ಖಾಲಿ ಆಗಿದೆ, ಉಳಿದಿಲ್ಲ, ಕರೆಕ್ಟಾಗಿ ಆಯಿತು. ಇವಾಗ ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡಾದಮೇಲೆ ಇಡ್ಲಿ ಪಾತ್ರೆಯನ್ನು ಇಳಿಸಿ ಮುಚ್ಚಳ ಮುಚ್ಚಿ 7 ನಿಮಿಷ ಬೇಯೋದಕ್ಕಿಡ್ತೀನಿ. ನಾನಿಲ್ಲಿ ಶೇಂಗಾ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಶೇಂಗಾವನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದು ಸಿಪ್ಪೆ ಎಲ್ಲ ಬಿಡಿಸ್ಬೇಕಲ್ಲ, ಸಿಪ್ಪೆ ಇದ್ದರೆ ಅಷ್ಟೊಂದು ಚೆನ್ನಾಗಾಗಲ್ಲ, ಅದಕ್ಕೆ ಸಿಪ್ಪೆ ಬಿಡಿಸ್ಬೇಕಲ್ಲ ಅಂತೇಳಿ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಟ್ಟಿದ್ದೆ. ಇವಾಗ ಅದನ್ನೆಲ್ಲ ಕೈಲೇ ಈ ಥರ ಮಾಡಿದ್ರೆ ಚೆನ್ನಾಗಿ ಬಿಡುತ್ತೆ ಅದು ಸಿಪ್ಪೆ ಎಲ್ಲ. ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಂಡಾದ್ಮೇಲೆ ಚಟ್ನಿಯನ್ನು ಮಾಡ್ಕೋಬೇಕು ಬೇಗ, ಯಾಕಂದರೆ ಟೈಮ್ ಆಯಿತು. ಇನ್ನು ಶ್ರೇಯನ ಎಬ್ಬಿಸಿ ಸ್ನಾನ ಎಲ್ಲ ಮಾಡಿಸ್ಬೇಕು. ಹಾಗೆ ಶೇಂಗಾ ಚಟ್ನಿಗೆ ಕಾಯೆಲ್ಲ ತುರ್ಕೊಂಡು ಶೇಂಗಾ ಎಲ್ಲ ಬಿಡಿಸೋದ್ರೊಳಗೆ ಟೈಮ್ ಆಯಿತು, 7-8 ನಿಮಿಷ ಆಗಿತ್ತು. ಇವಾಗ ಇಡ್ಲಿ ಚೆಕ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಬೆಂದಿದೆ ನೋಡಿ, ಸ್ಪೂನ್ಗೇನೋ ಅಂಟ್ಕೊಳ್ತಾ ಇಲ್ಲ. ಇನ್ನೂ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕಿತ್ತು. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಬಂದಿದೆ. ಈ ಲಾಸ್ಟ್ ಪ್ಲೇಟಿಗೆ ಮಾತ್ರ ಸ್ವಲ್ಪ ಇತ್ತಲ್ಲ ಅಂತೇಳಿ ಮಿಕ್ಸೋದು ಬೇಡ ಹಿಟ್ಟು ಅಂತೇಳಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ. ಅದು ಫುಲ್ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ. ಚೆನ್ನಾಗಿ ಬೆಂದಿದೆ, ಚೆಕ್ ಮಾಡಿದೆ. ಇನ್ನು ಈ ಕಡೆಗೆ ಶೇಂಗಾನ ಸಿಪ್ಪೆನ ಬಿಡಿಸಿಟ್ಕೊಂಡಿದ್ದೆ ಅಲ್ಲ ಕೈಲಿ, ಇವಾಗ ಈ ಕಡೆ ಈ ಥರ ಕೇರ್ಕೊಳ್ತೀನಿ ಒಂದು ಮರದಿಂದ. ಈಗ ಥರ ಕೇರ್ಕೊಂಡ್ರೆ ಬೇಗ ಸಿಪ್ಪೆನ ಮತ್ತು ಶೇಂಗಾನ ಸಪ್ರೇಟ್ ಮಾಡ್ಬೋದು. ಒಂದು ಮಿಕ್ಸಿ ಜಾರಿಗೆ ಕ್ಲೀನ್ ಮಾಡ್ಕೊಂಡಿರುವಂಥ ಶೇಂಗಾವನ್ನು ಹಾಕ್ತಾಯಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಆಗುವಷ್ಟು ತೆಂಗಿನ ತುರಿಯನ್ನು ತುರಿದಿಟ್ಕೊಂಡಿದ್ದೆ, ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ. ತೆಂಗಿನ ತುರಿಯನ್ನು ಸ್ವಲ್ಪನೇ ಹಾಕಬೇಕು. ಇನ್ನು ಕೆಲವರು ತೆಂಗಿನ ತುರಿಯನ್ನು ಹಾಕಲ್ಲ, ಹಾಗೆ ಶೇಂಗಾ ಮಾತ್ರ ರುಬ್ತಾರೆ. ಅದಕ್ಕಿಂತ ಶೇಂಗಾದ ಚಟ್ನಿಗೆ ಸ್ವಲ್ಪ ತೆಂಗಿನ ತುರಿಯನ್ನು ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿಮೆಣಸನ್ನು ಫ್ರೈ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಅದ್ರ ಜೊತೆಗೆ ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ತುಂಬ ನೈಸಾಗಿ ರುಬ್ಬಾರ್ದು, ಇದನ್ನು ಸ್ವಲ್ಪ ತರಿಯಾಗಿ ಇರಬೇಕು. ಇವಾಗ ಶೇಂಗಾ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆಯನ್ನು ಹಾಕ್ಬಿಡೋಣ. ಒಗ್ಗರಣೆಗೆ ಜಾಸ್ತಿ ಏನೂ ಹಾಕಲ್ಲ, ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಜೊತೆಗೆ ಸಾಸಿವೆ ಮತ್ತು ಕರಿಬೇವು ಇಷ್ಟೇ ಹಾಕಿ ಒಗ್ಗರಣೆಯನ್ನು ಕೊಟ್ಟರೆ ಇವಾಗ ಶೇಂಗಾ ಚಟ್ನಿ ರೆಡಿ ಆಯಿತು. ಇಡ್ಲಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಒಮ್ಮೆ ಟ್ರೈ ಮಾಡಿ ನೀವು.
ನಮ್ಮ ಶ್ರೇಯುಗೆ ಶೇಂಗಾ ಚಟ್ನಿ ಅಂದರೆ ತುಂಬಾ ಇಷ್ಟ. ಅವ್ನು ನಿನ್ನೆನೇ ಹೇಳಿದ್ದ ಇಡ್ಲಿ ಮಾಡ್ತೀನಿ ಅಂದಿದ್ದಕ್ಕೆ ಶೇಂಗಾ ಚಟ್ನಿ ಮಾಡಿಕೊಡು ಅಂತ ಹೇಳಿದ್ದ. ಅದಕ್ಕೆ ಇವತ್ತು ಶೇಂಗಾ ಚಟ್ನಿ ಇಡ್ಲಿಯನ್ನು ಮಾಡಿ ಇವತ್ತು ಬಾಕ್ಸ್ಗೆ ಕಳಿಸ್ತಾ ಇದ್ದೀನಿ. ಹಾಗೆ ತಿಂಡಿ ರೆಡಿ ಆಯ್ತಲ್ವ, ಬಾಕ್ಸ್ಗೆ ಹಾಕ್ಕೊಂಡ್ಬಿಡ್ತೀನಿ. ಬಾಕ್ಸ್ಗೆ ಶ್ರೇವಿಗೆ 3 ಇಡ್ಲಿ ಹಾಕ್ತೀನಿ, ಯಾಕಂದರೆ ತುಂಬ ಚಿಕ್ಕದದು. ಉಳಿಸ್ಕೊಂಬಂದರೆ ಉಳಿಸ್ಕೊಂಬರಲಿ ಅಂತೇಳಿ 3 ಇಡ್ಲಿಯನ್ನು ಹಾಕ್ತೀನಿ. 3 ಇಡ್ಲಿ ಜೊತೆಗೆ ಶೇಂಗಾ ಚಟ್ನಿಯನ್ನು ಹಾಕಿ ರೆಡಿ ಮಾಡಿದೆ ಲಂಚ್ ಬಾಕ್ಸನ್ನು. ಇನ್ನು ಸ್ನ್ಯಾಕ್ಸ್ ಬಾಕ್ಸನ್ನು ರೆಡಿ ಮಾಡಬೇಕು. ಸ್ನ್ಯಾಕ್ಸಿಗೆ ಇವತ್ತು ಫ್ರೂಟ್ಸ್ ಕೊಡೋಣ ಅಂತ ಇದ್ದೀನಿ. ಬಾಕ್ಸಿಗೆ ಇವತ್ತು ಒಂದು ಅರ್ಧ ಆ್ಯಪಲನ್ನು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕ್ತೀನಿ. ಡೈಲಿ ಬಂದು ಚೆಕ್ ಮಾಡ್ತಾನೆ ಏನು ಸ್ನ್ಯಾಕ್ಸಿಗೆ ಹಾಕಿದ್ದೀನಿ ಅಂತೇಳಿ, ಏನು ಲಂಚ್ಗೆ ಹಾಕ್ತೀನಿ ಅಂತೇಳಿ ಮುಂಚಿನ ದಿನನೇ ಕೇಳಿರ್ತೀನಿ ಏನು ಮಾಡಲಿ ಅಂತ. ಸ್ನ್ಯಾಕ್ಸ್ ಬಾಕ್ಸ್ನ ನಾನು ರೆಡಿ ಮಾಡಿದರೂ ಕೂಡ ಅವ್ನು ತೆಗೆದುಬಿಟ್ಟು ನೋಡ್ತಾನೆ ಸ್ನ್ಯಾಕ್ಸಿಗೆ ಏನು ಹಾಕಿದ್ದೀನಿ ಇಲ್ಲ ಅಂತ. ಇನ್ನು ಆ್ಯಪಲ್ ಹಾಕಿದ್ದಾಯಿತು. ಇದ್ರ ಜೊತೆಗೆ ಬೋರ್ಬನ್ ಬಿಸ್ಕೆಟನ್ನು ಹಾಕ್ತೀನಿ. ಒಂದು 3 ಬಿಸ್ಕೆಟ್ ಹಾಕ್ತೀನಿ, ತಿಂದರೆ ತಿನ್ನಲಿ ಅಂತ. ಯಾಕಂದರೆ ಬೆಳಿಗ್ಗೆ ಅವ್ನು ತಿನ್ನಲ್ಲ, ಅದಕ್ಕೆ 3 ಬಿಸ್ಕೆಟನ್ನು ಹಾಕಿದ್ದೀನಿ. ಶ್ರೇವಿಗೆ ಸ್ನಾನ ಎಲ್ಲ ಮಾಡಿಸಿ ಸ್ಕೂಲ್ಗೆ ರೆಡಿ ಮಾಡಿದೆ. ಇವಾಗ ನಾನೇ ಸ್ನಾನ ಮಾಡ್ಕೊಳ್ತೀನಿ ಅಂತಾನೆ, ಆದರೂ ನಾನು ಕ್ಲೀನ್ ಆಗಲ್ಲ ಅಂತೇಳಿ ನಾನೇ ಸ್ನಾನ ಮಾಡಿಸ್ತೀನಿ. ಇನ್ನು ಸ್ಕೂಲ್ಗೆ ಯಾವಾಗಾದರೂ ಹಾಲಿಡೇ ಇದ್ದಾಗ, ಸ್ಯಾಟರ್ಡೆ ಸಂಡೇ ಹಾಲಿಡೇ ಇದ್ದಾಗ ನೀನು ಮಾಡು ಅಂತೇಳಿ ಬಿಡ್ತೀನಿ. ಇನ್ನು ಸ್ಕೂಲ್ ಇದ್ದಾವಾಗ ನಾನೇ ಕ್ಲೀನಾಗಿ ಸ್ನಾನ ಮಾಡಿಸ್ತೀನಿ. ಇನ್ನು ನಮ್ಮ ಚರಿ ಸೈಕಲ್ ಆಟ ಆಡ್ತಾ ಇದ್ದಾಳೆ. ಅವ್ರ ಡ್ಯಾಡಿ ಸೈಕಲ್ ತಗೊಬಂದಿದ್ದಾರೆ. ತುಂಬ ರೇಟಿಂದೇನಿಲ್ಲ, ಅದು ಸ್ವಲ್ಪ ಲೋ ಕ್ವಾಲಿಟಿದೆ ತಗೊಬಂದಿದ್ದಾರೆ. ಯಾಕಂದರೆ ಅವಳು ಇವಾಗ ಜಸ್ಟು ಇನ್ನೂ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾ ಇರಲಿ ಅಂತೇಳಿ ತಗೊಬಂದಿದ್ದಾರೆ. ಇನ್ನು ಕಾಲು ಸಿಗಲ್ಲ ಕ್ಲೀನಾಗಿ ಅವಳಿಗೆ, ಮುಂದೆ ಕೂತ್ರೆ ಮಾತ್ರ ಕಾಲು ಸಿಗುತ್ತೆ, ಓಡಿಸೋದಕ್ಕೂ ಬರಲ್ಲ. ನಾವೇ ಹೀಗೆ ದೂಡ್ಕೊಂಡು ಹೋದರೆ ಖುಷಿ ಪಡ್ತಾಳೆ. ಸುಮ್ಮನೆ ಕಾಲು ಹಿಡ್ಕೊತಾಳೆ ಅಷ್ಟೇ, ಓಡಿಸೋದಕ್ಕೇನು ಬರಲ್ಲ. ಟ್ರೈ ಮಾಡ್ತಾಳೆ, ಹಿಂದೆಯಿಂದ ಕಾಲಿಂದನೇ ಜಿಕ್ಕೊಳ್ತಾ ಹೋಗ್ತಾಳೆ ಹಿಂದೆ. ಮುಂದೆ ಹೋಗೋಕ್ಕೋದ್ರೆ ಸ್ವಲ್ಪ ಗಾಡಿ ವೇಟ್ ಇಲ್ಲ ಅಲ್ಲ, ಬೀಳೋದಕ್ಕೆ ಆಗ್ತಾಳೆ. ಏನದು ಬಿದ್ಲು. ನನ್ನ ಮಗಳನ್ನ ಹೊರಗಡೆ ಕರ್ಕೊಂಬಂದರೆ ನೋಡ್ತಾನೆ ಇರಬೇಕಾಗುತ್ತೆ, ಕೈ ಹಿಡ್ಕೊಂಡೇ ಇರಬೇಕಾಗುತ್ತೆ. ಯಾಕೆಂದರೆ ನೋಡಿ, ಇಲ್ಲೇ ಡೋರ್ ಇದೆಯಲ್ಲ, ಇಲ್ಲೇ ಸ್ಟೆಪ್ಸ್ ಇದೆ, ಸೀದಾ ಒಂದು ಕೆಳಗಡೆ ಇಳಿಯೋದಕ್ಕೆ ಹೋಗ್ತಾಳೆ. ಅದಕ್ಕೆ ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡೇ ಇರಬೇಕು. ಹೊರಗಡೆ ಬಂದಳು ಅಂದರೆ ಕೈ ಹಿಡ್ಕೊಂಡೇ ಇರಬೇಕಾಗುತ್ತೆ. ತುಂಬ ಹುಷಾರಿಂದ ಇರಬೇಕಾಗುತ್ತೆ. ಯಾಕಂದರೆ ಇವಾಗ ತಾನೇ ನಡೆಯೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾಳಲ್ಲ, ಹಾಗೆ ಹೋಗ್ಬಿಡ್ತಾಳೆ, ಗೊತ್ತಾಗಲ್ಲ ಅವಳಿಗೆ. ಸ್ವಲ್ಪ ಹೊರಗಡೆ ಬಂದು ಕೂತ್ಕೊಳ್ಳೋದು ಅಂದರೆ ಇಷ್ಟ ಆಗುತ್ತೆ ಅವಳಿಗೆ. ಇಲ್ಲಿ ಬೆಕ್ಕು ನಾಯಿಗಳೆಲ್ಲ ಕಾಣಿಸುತ್ತಲ್ಲ, ಕೂಕು ಅಂತ ಕರಿತಾ ಆಟ ಆಡ್ತಾ ಇರ್ತಾಳೆ. ಇನ್ನು ಊಟ ಎಲ್ಲ ಮುಗಿಸಿದ್ದೀವಿ, ಚರಿಗೂ ಊಟ ಆಗಿದೆ. ಊಟ ಮಾಡಿ ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ಟೈಮು 3 ಗಂಟೆ ಆಯಿತು. ಒಂದು 5-10 ನಿಮಿಷ ಬಿಟ್ಟು, 5ರಿಂದ 7 ನಿಮಿಷ ಬಿಟ್ಟು ಶ್ರೇಯನ್ ಕರ್ಕೊಂಬರೋಕ್ಕೆ ಹೋಗಬೇಕು ಅಂತ ಇವಾಗ ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಬರುತ್ತೆ ಗಾಡಿ. ಇವಾಗ ಮಳೆ ಬೀಳ್ತಾ ಇರೋದ್ರಿಂದ ಇಲ್ಲೆಲ್ಲ ಚೆನ್ನಾಗಿ ಹುಲ್ಲು ಬಂದಿದೆ. ಕೆಳಗಡೆ ಆಟ ಆಡೋದಕ್ಕೆ ಕಳ್ಸೋಕ್ಕೂ ತುಂಬ ಹೆದರಿಕೆ ಆಗುತ್ತೆ ಶ್ರೇಯನ್ನ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.